ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 2 ಹನುಮನ ಲಂಕೆ ಪ್ರವೇಶ. ಸುಂದರಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಲಂಕೆಯು ತ್ರಿಕೂಟ ಪರ್ವತದ ಮೇಲೆ ನಿರ್ಮಿತವಾಗಿತ್ತು. ಲಂಬ ಶಿಖರಕ್ಕೆ ಹಾರಿದ ರಭಸಕ್ಕೆ ಮರಗಳಲ್ಲಿದ್ದ ಹೂವುಗಳು ಹನುಮಂತನ ಮೇಲೆ ಉದುರಿದವು. ಅದರಿಂದ ಅವನು ಪುಷ್ಪಮಯನಾದನು. 100 ಯೋಜನೆಗಳನ್ನು ಕ್ರಮಿಸಿ ಬಂದರೂ ಹನುಮಂತನಿಗೆ ಆಯಾಸವಾಗಿರಲಿಲ್ಲ. 100 ಯೋಜನೆಗಳನ್ನು ಕ್ರಮಿಸುವ ಶಕ್ತಿ ನನ್ನಲ್ಲಿದೆ. ಈ 100 ಯೋಜನೆಗಳೇನು ಮಹಾ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡನು. ಲಂಕೆಯು ಅಮರಾವತಿಯಂತೆ ಸಮೃದ್ಧವಾದ ನಗರ. ಫಲಪುಷ್ಪಗಳಿಂದ ತೊನೆಯುವ ವಿವಿಧ ವೃಕ್ಷಗಳಿದ್ದವು. ವಿವಿಧ ಆಕಾರದ ಜಲಾಶಯಗಳು ಅಲ್ಲಿದ್ದವು. ಹಂಸ ಕರಾಂಡವಾದಿ ಪಕ್ಷಿಗಳು ನಾನಾ ಕಲರವಗಳನ್ನೆಬ್ಬಿಸುತ್ತಿದ್ದವು. ಆ ನಗರದ ಸುತ್ತಲೂ ಕಂದಕಗಳಿದ್ದವು. ಕಂದಕಗಳ ನೀರಿನಲ್ಲಿ ಕಮಲವೇ ಮೊದಲಾದ ಜಲಪುಷ್ಪಗಳು ಅರಳಿ ಸುಗಂಧವನ್ನು ಬೀರುತ್ತಿದ್ದವು. ಅವುಗಳ ಸುತ್ತಲೂ ಕಾಮರೂಪಿಗಳಾದ ರಾಕ್ಷಸರು ಕಾವಲು ಕಾಯುತ್ತಿದ್ದರು. ಚಿನ್ನದ ಕೋಟೆಯಿಂದ ನಗರವು ಸುತ್ತುವರೆದಿತ್ತು. ಶುಭ್ರವಾದ ರಾಜಮಾರ್ಗದ ಇಕ್ಕೆಲೆಗಳಲ್ಲಿ ಶರತ್ಕಾಲದ ಮೋಡಗಳಂತೆ ಬೆಳ್ಳಗಾದ ಸೌಧಗಳು ಹೊಳೆಯುತ್ತಿದ್ದವು. 100 ಗೋಪುರಗಳು, ಧ್ವಜಗಳು, ಪತಾಕೆಗಳು ನಗರದ ಶೋಭೆಯನ್ನು ಹೆಚ್ಚಿಸುತ್ತಿದ್ದವು. ಮಯ ನಿರ್ಮಿತವಾದ ಲಂಕೆಯು ಪರ್ವತದ ಮೇಲೆ ಇದ್ದಿದ್ದರಿಂದ ಅದು ಆಕಾಶದಲ್ಲಿ ತೇಲುತ್ತಿದೆಯೋ ಎಂಬಂತೆ ತೋರುತ್ತಿತ್ತು. ಆ ಅತಿರಮಣೀಯವಾದ ನಗರಿಯ ಉತ್ತರ ಭಾಗದ ಹೆಬ್ಬಾಗಿಲಿಗೆ ಹನುಮಂತನು ಹೋದನು. ಬೆಟ್ಟದ ಮೇಲೆ ಇದ್ದಿದ್ದರಿಂದ ಲಂಕೆಯು ಕೈಲಾಸದಂತೆ ಶೋಭಿಸುತ್ತಿತ್ತು. ಭಯಂಕರ ರಾಕ್ಷಸರಿರುವುದರಿಂದ ನಾಗಲೋಕದ ಭೋಗವತಿಯಂತೆ ಕಾಣಿಸುತ್ತಿತ್ತು. ಅದು ಹಿಂದೆ ರಾವಣನ ಅಣ್ಣನಾದ ಕುಬೇರನ ವಾಸಸ್ಥಾನವಾಗಿತ್ತು. ಕೋರೆ ದಾಡಿಗಳ ಶೂರರಾದ ಕ್ರೂರ ರಾಕ್ಷಸರು ಶೂಲ ಮೊದಲಾದ ಆಯುಧಗಳನ್ನು ಹಿಡಿದುಕೊಂಡು ಸರ್ಪಗಳು ನಿಧಿಯನ್ನು ಕಾಯುವಂತೆ ಕಾಯುತ್ತಿದ್ದರು. ಆ ನಗರಿಯು ಬಲವಾದ ಕಾವಲು, ಸುತ್ತಲೂ ಸಮುದ್ರ, ಘೋರ ರಾಕ್ಷಸನಾದ ರಾವಣ ಇವುಗಳ ಬಗೆಗೆ ಆಲೋಚಿಸಿದಾಗ ಹನುಮಂತನಿಗೆ ವಿಷಾದವೇ ಆಯಿತು. ಅವನೆಂದುಕೊಂಡನು, ವಾನರರು ಇಲ್ಲಿ ಬಂದರೂ ಯಾವುದೇ ಪ್ರಯೋಜನವಾಗದು. ಯುದ್ಧದಿಂದ ಲಂಕೆಯನ್ನು ಜಯಿಸಲು ದೇವತೆಗಳಿಂದಲೂ ಆಗದು. ಇಂತಹ ದುರ್ಗಮವಾದ ರಾಜ್ಯಕ್ಕೆ ಬಂದರೂ ರಾಮನೇನು ಮಾಡಬಲ್ಲ? ಸಾಮ ದಾನ ಭೇದ ದಂಡಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಕೊನೆಗೂ ಇಲ್ಲಿ ಬರಬಲ್ಲ ವಾನರರು ಎಷ್ಟು ಮಂದಿ? ಅಂಗದ, ನೀಲ, ಸುಗ್ರೀವ ಮತ್ತು ನಾನು ಅಷ್ಟೇ. ಮೊದಲು ಸೀತೆಯು ಜೀವಂತ ಇದ್ದಾಳೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಬೇಕು. ಅವಳನ್ನು ಕಂಡ ಮೇಲೆ ಮುಂದೇನು ಮಾಡಬೇಕು ಎಂಬುದನ್ನು ಚಿಂತಿಸಿದರಾಯಿತು. ಹೀಗೆಂದುಕೊಂಡ ಹನುಮಂತನಿಗೆ ಅನಿಸಿತು, ಕ್ರೂರ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿರುವ ಲಂಕೆಗೆ ಈ ರೂಪದಲ್ಲಿ ನಾನು ಹೋದರೆ ಪ್ರವೇಶಿಸಲು ಸಾಧ್ಯವಿಲ್ಲ. ಸೀತೆಯನ್ನು ಹುಡುಕುತ್ತಿರುವ ನಾನು ರಾಕ್ಷಸರನ್ನು ವಂಚಿಸುವುದು ಅನಿವಾರ್ಯ. ಲಂಕಾಪುರಿಯನ್ನು ನಾನು ಕಂಡೂ ಕಾಣದ ರೂಪದಲ್ಲಿ ರಾತ್ರಿ ವೇಳೆಯಲ್ಲಿ ಪ್ರವೇಶಿಸುವುದೇ ಯುಕ್ತ. ನನ್ನ ಕಾರ್ಯ ಸಾಧನೆ ಆಗಬೇಕಾದರೆ ಹೀಗೆ ಮಾಡಲೇಬೇಕಾಗಿದೆ. ಅವನು ಮತ್ತೂ ಚಿಂತಿಸಿದನು, ಯಾವ ಉಪಾಯದಿಂದ ನಾನು ಸೀತೆಯನ್ನು ಕಾಣಬಹುದು? ದುಷ್ಟ ರಾವಣನಿಗೆ ನಾನು ಕಾಣಿಸಿಕೊಳ್ಳುವ ಹಾಗಿಲ್ಲ. ನನ್ನ ಕೆಲಸ ಕೆಡಬಾರದಲ್ಲ. ಸೀತೆಯನ್ನು ಗುಟ್ಟಿನಲ್ಲೇ ಕಾಣಬೇಕು. ದೂತನು ದೇಶ ಕಾಲಗಳನ್ನು ನೋಡಿಕೊಂಡು ಅದಕ್ಕನುಗುಣವಾಗಿ ವರ್ತಿಸಬೇಕಾಗುತ್ತದೆ. ಇಲ್ಲವಾದರೆ ಕೈಗೂಡಿದ ಕಾರ್ಯ ಕೆಟ್ಟು ಹೋಗುತ್ತದೆ. ಸರಿಯಾದ ವಿವೇಚನೆಯಿಂದ ನಿಶ್ಚಯಿಸಿದ ಕೆಲಸವಾದರೂ ದೂತನ ಮೂರ್ಖತನದಿಂದ ಅದು ಕೆಡುತ್ತದೆ. ತಮ್ಮನ್ನು ಮಹಾಪಂಡಿತರು ಎಂದು ಭ್ರಮಿಸುವ ವಿವೇಕಿಗಳಾದ ದೂತರು ಕಾರ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತಾರೆ. ನನ್ನ ಕಾರ್ಯವು ಕೆಡದಿರಬೇಕಾದರೆ ಏನು ಮಾಡಬೇಕು? ನಾನು ತಬ್ಬಿಬ್ಬಾಗದಂತೆ ನಡೆದುಕೊಳ್ಳುವುದು ಹೇಗೆ? ಸಮುದ್ರವನ್ನು ದಾಟಿದ ಸಾಹಸವು ವ್ಯರ್ಥವಾಗಬಾರದಲ್ಲ. ಇದನ್ನು ನಾನು ಚೆನ್ನಾಗಿ ಪರಾಮರ್ಶಿಸಬೇಕಾಗಿದೆ. ರಾಮನಿಗಾಗಿ ಕೈಗೊಂಡ ಈ ಕಾರ್ಯವು ಕೈಗೂಡಬೇಕಾದರೆ ರಾಕ್ಷಸರು ನನ್ನನ್ನು ನೋಡಬಾರದು. ಆದರೆ ರಾಕ್ಷಸರಿಗೆ ತಿಳಿಯದಂತೆ ಎಲ್ಲೂ ನಿಲ್ಲುವಂತಿಲ್ಲ. ರಾಕ್ಷಸ ರೂಪವನ್ನು ತಾಳಿದರೂ ಅವರು ಕಂಡುಹಿಡಿದಾರು. ಹೀಗಿರುವಾಗ ಬೇರೆ ರೂಪದಲ್ಲಿ ಹೋದರೆ ಗುರುತು ಹಿಡಿಯಲಾರರೇ? ಇಲ್ಲಿ ಗಾಳಿಯೂ ಯಾರಿಗೆ ತಿಳಿಯದಂತೆ ಬೀಸಲಾರದು. ಬಲಶಾಲಿಗಳಾದ ರಾಕ್ಷಸರಿಗೆ ತಿಳಿಯದೇ ಇರುವುದು ಯಾವುದೂ ಇಲ್ಲ. ಇದೇ ರೂಪದಲ್ಲಿ
ಇಲ್ಲೇ ನಾನು ನಿಂತಿದ್ದರೆ ಹಾಳಾಗಿ ಹೋಗುತ್ತೇನಷ್ಟೆ. ಆದುದರಿಂದ ರಾತ್ರಿಯ ಹೊತ್ತು ಅತಿ ಪುಟ್ಟ ರೂಪದಲ್ಲಿ ಪ್ರವೇಶಿಸುವುದೇ ಸರಿ. ಹಾಗೆ ಎಲ್ಲ ಭವನಗಳಲ್ಲೂ ಸೀತೆಯನ್ನು ಹುಡುಕುತ್ತೇನೆ. ಹೀಗೆ ಆಲೋಚಿಸಿದ ಹನುಮಂತನು ರಾತ್ರಿಯಾಗುವುದನ್ನು ನಿರೀಕ್ಷಿಸುತ್ತಾ ನಿಂತನು. ಸೂರ್ಯಾಸ್ತವಾಯಿತು. ಕತ್ತಲಾವರಿಸಿತು. ಹನುಮಂತನು ತನ್ನ ದೇಹವನ್ನು ಸಂಕುಚಿತಗೊಳಿಸಿ ಬೆಕ್ಕಿನಷ್ಟು ಪುಟ್ಟದಾದನು. ಪ್ರದೋಷ ಕಾಲದಲ್ಲಿ ಹನುಮಂತನು ಬೇಗನೆ ನೆಗೆದು ಲಂಕೆಗೆ ಪ್ರವೇಶಿಸಿದನು. ಅಲ್ಲಿ ರಾಜಮಾರ್ಗವು ಸುವಿಭಕ್ತವಾಗಿತ್ತು. ಬೀದಿ ಎರಡೂ ಬದಿಗಳಲ್ಲಿ ಮಹಡಿಯ ಮನೆಗಳಿದ್ದವು. ಅವುಗಳಿಗೆ ಚಿನ್ನ ಬೆಳ್ಳಿಯ ಸ್ತಂಭಗಳಿದ್ದವು. ಬಂಗಾರದ ಕಿಟಕಿಗಳಿದ್ದವು. ಅದು ಗಂಧರ್ವ ನಗರದಂತಿತ್ತು. ಮನೆಗಳಿಗೆಲ್ಲ 7 ಮಹಡಿಗಳು 8 ಮಹಡಿಗಳಿದ್ದವು. ನೆಲೆಗಟ್ಟುಗಳು ಸ್ಫಟಿಕಗಳಿಂದಲೂ ಚಿನ್ನದಿಂದಲೂ ಅಲಂಕೃತವಾಗಿದ್ದವು. ವೈಡೂರ್ಯ ಮಣಿಗಳಿಂದಲೂ ಮುತ್ತಿನ ಜಾಲಗಳಿಂದಲೂ ಶೋಭಿಸುತ್ತಿದ್ದವು. ಸ್ವರ್ಣಮಯ ತೋರಣಗಳಿದ್ದವು. ಆ ಅದ್ಭುತಾಕಾರದ ಲಂಕೆಯನ್ನು ಕಂಡು ಅದನ್ನು ಪ್ರವೇಶಿಸುವುದು ಹೇಗೆ ಎಂಬ ಚಿಂತೆಯೂ ಸೀತೆಯನ್ನು ಕಾಣಬಹುದೆಂಬ ಹರ್ಷವೂ ಒಟ್ಟಿಗೆ ಆದವು. ಆದರೆ ಅಷ್ಟರಲ್ಲಿ ಚಂದ್ರನ ಉದಯವಾಯಿತು. ತನ್ನ ಶುಭ್ರ ಬೆಳದಿಂಗಳನ್ನು ನಗರದೆಲ್ಲೆಡೆ ಪಸರಿಸಿ ಚಂದ್ರನು ಹನುಮಂತನಿಗೆ ಸಹಾಯ ಮಾಡಿದಂತೆ ಕಾಣಿಸಿತು. ಚಂದ್ರನು ಶಂಖದಂತೆ, ಹಾಲಿನಂತೆ, ಕಮಲದ ದಂಟಿನಂತೆ ಬೆಳ್ಳಗಿದ್ದನು. ಸರಸ್ಸಿನಲ್ಲಿ ತೇಲುವ ಹಂಸದಂತಿದ್ದನು. ಹನುಮಂತನು ಲಂಕೆಯೊಳಗೆ ಕಾಲಿಡಬೇಕು ಎನ್ನುವಷ್ಟರಲ್ಲಿ ಲಂಕೆಯನ್ನು ಕಾಯುವ ಲಂಕಾದೇವತೆಯು ಅವನನ್ನು ಕಂಡುಬಿಟ್ಟಳು. ಅವಳ ಮುಖವು ವಿಕಾರವಾಗಿ ಭಯಾನಕವಾಗಿತ್ತು. ಅವಳು ಹನುಮಂತನ ಮುಂದೆ ಅಬ್ಬರಿಸುತ್ತಾ ನಿಂತಳು. ಲೋಕಪಿ, ಯಾವನು ನೀನು? ನಿನಗೆ ಇಲ್ಲೇನು ಕೆಲಸ? ನೀನು ಸಾಯುವ ಮುಂಚೆ ಇಲ್ಲಿ ಬಂದ ಕಾರಣವನ್ನು ಹೇಳಿಬಿಡು. ನೀನು ಲಂಕೆಯನ್ನು ಪ್ರವೇಶಿಸಲಾರೆ. ಇದನ್ನು ರಾಕ್ಷಸರು ಎಚ್ಚರದಿಂದ ಕಾಯುತ್ತಿದ್ದಾರೆ. ಆಗ ಹನುಮಂತನೆಂದನು, ನೀನು ಕೇಳಿದಿ ಅಂತ ಎಲ್ಲವನ್ನ ಹೇಳುತ್ತಿದ್ದೇನೆ. ಆದರೆ ಮೊದಲು ನೀನು ಯಾರು ಎಂಬುದನ್ನು ಹೇಳು. ನಿನಗೆ ವಿಕಾರವಾದ ರೂಪವಿದೆ. ಈ ನಗರದ ಬಾಗಿಲಿನಲ್ಲಿ ನಿಂತು ನೀನು ನನ್ನನ್ನು ತಡೆಯುವುದೇಕೆ, ಬೆದರಿಸುವುದೇಕೆ? ಲಂಕೆಯು ಮತ್ತು ಉರಿದೆದ್ದಳು. ಅವಳೆಂದಳು, ನಾನು ರಾಕ್ಷಸ ರಾಜನಾದ ರಾವಣನ ಸೇವಿಕೆ. ನಾನು ಈ ನಗರವನ್ನು ರಕ್ಷಿಸುತ್ತಿದ್ದೇನೆ. ನನ್ನನ್ನು ಕಡೆಗಣಿಸಿ ಯಾರೂ ಈ ನಗರವನ್ನು ಪ್ರವೇಶಿಸಲಾರರು. ನಾನೇ ಈ ಲಂಕಾನಗರಿ. ಅದಕ್ಕೆ ಹನುಮಂತನು ಪ್ರತಿಕ್ರಿಯಿಸಿದನು, ಈ ವೈಭವದ ನಗರವನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆನು. ಇಲ್ಲಿರುವ ಉಪವನಗಳನ್ನು ಪ್ರಮುಖವಾದ ಭವನಗಳನ್ನು ನೋಡುವ ಆಸೆಯಾಗಿದೆ. ಲಂಕೆಯು ಮತ್ತೂ ರೊಚ್ಚಿಗೆದ್ದು ನುಡಿದಳು, ಏ ವಾನರ ಪಿಳ್ಳೆ, ನನ್ನೊಡನೆ ಹೋರಾಡದೆ ನನ್ನನ್ನು ಸೋಲಿಸದೆ ಈ ನಗರವನ್ನು ಯಾರೂ ಪ್ರವೇಶಿಸುವಂತಿಲ್ಲ. ಅದಕ್ಕೆ ಹನುಮಂತನು ಹೇಳಿದನು, ಸಭ್ಯಳೆ, ನಾನೊಮ್ಮೆ ನಗರವನ್ನು ನೋಡಿಕೊಂಡು ಬಂದಂತೆ ಹೊರಟು ಹೋಗುತ್ತೇನೆ. ಲಂಕಿಣಿಗೆ ರೋಷ ಉಕ್ಕಿತು. ವೇಗವಾಗಿ ಗರ್ಜಿಸುತ್ತಾ ಓಡಿ ಬಂದು ತನ್ನ ಅಂಗೈಯಿಂದ ಹನುಮಂತನ ತಲೆಗೆ ಒಂದು ಏಟು ಕೊಟ್ಟಳು. ಆಗ ಹನುಮಂತನೂ ಸಿಟ್ಟಾದನು. ಅವನು ತನ್ನ ಎಡಗೈ ಮುಷ್ಟಿಯಿಂದ ಲಂಕಿಣಿಗೆ ಹೊಡೆದನು. ಆದರೆ ಆಕೆ ಸ್ತ್ರೀ ಎಂಬ ಕಾರಣದಿಂದ ಕೊಲ್ಲಲು ಮುಂದಾಗಲಿಲ್ಲ. ಹನುಮಂತನ ಮುಷ್ಟಿಯ ಹೊಡೆತದಿಂದ ಕಂಗೆಟ್ಟ ಲಂಕಿಣಿಯು ನೆಲಕ್ಕುರುಳಿದಳು. ಹಾಗೆ ಉರುಳಿದ ಹೆಣ್ಣು ಮಗಳ ಮೇಲೆ ಹನುಮಂತನಿಗೆ ಕನಿಕರ ಉಂಟಾಯಿತು. ಆಗ ಅತಿ ವಿಷಣ್ಣಳಾದ ಲಂಕಿಣಿಯು ಗದ್ಗದ ಸ್ವರದಿಂದ ಹೇಳಿದಳು, ವಾನರೋತ್ತಮ, ನನ್ನನ್ನು ಉಳಿಸು. ಸತ್ವವಂತರಾದ ಬಲಿಷ್ಠರು ಧರ್ಮವನ್ನು ಮೀರುವುದಿಲ್ಲವಲ್ಲ. ನಾನೀ ಲಂಕಾದಿ ದೇವತೆಯು. ನೀನು ನಿನ್ನ ಪರಾಕ್ರಮದಿಂದ ನನ್ನನ್ನು ಸೋಲಿಸಿರುವೆ. ನಾನು ನಿನಗೊಂದು ಸತ್ಯಸಂಗತಿಯನ್ನು ಹೇಳಿಬಿಡುತ್ತೇನೆ. ಹಿಂದೆ ಬ್ರಹ್ಮದೇವನು ನನಗೆ ವರವನ್ನು ಕೊಡುವ ಕಾಲದಲ್ಲಿ ನನಗೊಂದು ಮಾತನ್ನು ಹೇಳಿದ್ದನು. ಯಾವಾಗ ನಿನ್ನನ್ನು ವಾನರನೊಬ್ಬನು ಬಂದು ಸೋಲಿಸುತ್ತಾನೋ ಆಗ ರಾಕ್ಷಸರಿಗೆ ಆಪತ್ತು ಸನ್ನಿಹಿತವಾಯಿತೆಂದು ತಿಳಿ. ಈಗ ನೀನು ನನ್ನನ್ನು ಸೋಲಿಸಿರುವುದರಿಂದ ಅಂತಹ ಕಾಲ ಬಂತು ಎಂದು ನನಗೆ ಅನಿಸುತ್ತಿದೆ. ಬ್ರಹ್ಮದೇವನ ಮಾತು ಎಂದಾದರೂ ಸುಳ್ಳಾದೀತೆ? ಸೀತೆಯ ನಿಮಿತ್ತವಾಗಿ ದುರಾತ್ಮನಾದ ರಾವಣನ ಮತ್ತು ರಾಕ್ಷಸರ ವಿನಾಶ ಬಂದೇ ಬಿಟ್ಟಿದೆ. ವಾನರವೀರ, ನೀನೇನು ಲಂಕಾನಗರವನ್ನು ಪ್ರವೇಶಿಸಬಹುದು. ಏನೇನು ಮಾಡಬೇಕೆಂದು ನಿನಗಿಷ್ಟವಿದೆಯೋ ಅದನ್ನೆಲ್ಲ ಮಾಡು. ಹನುಮಂತನು ಯಾವುದೇ ಅಡ್ಡಿಯಿಲ್ಲದೆ ಲಂಕೆಯನ್ನು ಪ್ರವೇಶಿಸಿದನು. ಸೀತೆಯನ್ನು ಹುಡುಕಲು ಹೊರಟ ಅವನ ಲಂಕೆಯ ವೈಭವವನ್ನೂ ಕಾಣುವಂತಾಯಿತು. ಲಂಕೆಗೆ ಮಂಕು ಕವಿಸಿದ ಹನುಮಂತನು ಪುರದ ಮಹಾದ್ವಾರವನ್ನು ಬಿಟ್ಟು ಪ್ರಾಕಾರದ ಮೇಲೆ ನೆಗೆದು ಒಳಹೊಕ್ಕನು. ಪುರದ ಒಳಗೆ ಪ್ರವೇಶಿಸುವಾಗ ಅವನು ಮೊದಲು ಎಡದ ಕಾಲನ್ನು ಮುಂದಿಟ್ಟನು. ಅದು ಶತ್ರುವಿನ ತಲೆಯ ಮೇಲೆ ಕಾಲಿಟ್ಟಂತಾಯಿತು. ಪುಷ್ಪಗಳು ಚೆಲ್ಲಾಡಿದ್ದ ಮಹಾಪಥದಲ್ಲಿ ರಾಮದೂತನು ನಡೆದನು. ನಗರದಲ್ಲಿ ನಗುಗಳ ಕೋಲಾಹಲ, ಕಹಳೆಯ ನಾದ ತುಂಬಿತ್ತು. ಅಲ್ಲಿ ನಾನಾ ವಿನ್ಯಾಸದ ಮನೆಗಳು ಇದ್ದವು. ಕೆಲವು ಪದ್ಮಕ ವಿನ್ಯಾಸದವುಗಳಾದರೆ ಇನ್ನು ಕೆಲವು ಸ್ವಸ್ತಿಕ ವಿನ್ಯಾಸದವು, ಇನ್ನು ಕೆಲವು ವರ್ಧಮಾನಕ ವಿನ್ಯಾಸದವು. ಇವುಗಳನ್ನೆಲ್ಲ ವೀಕ್ಷಿಸುತ್ತಾ ಮನೆಯಿಂದ ಮನೆಗೆ ಹನುಮಂತನು ನಡೆದನು.
ಅನೇಕ ಮನೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಅಲ್ಲೆಲ್ಲ ಓಡಾಡುತ್ತಿದ್ದ ಮದಭರಿತ ಸ್ತ್ರೀಯರ ಸೊಂಟಾಪಟ್ಟಿಯ ಕಾಲ್ಗೆಜ್ಜೆಗಳ ಕಿಣಿಕಿಣಿ ನಾದ ಕೇಳಿಸುತ್ತಿತ್ತು. ಮಹಡಿಗಳ ಮೆಟ್ಟಿಲುಗಳನ್ನು ಹತ್ತುವ ಇಳಿಯುವ ಸದ್ದು, ಕೇಕೆ ಹಾಕಿ ನಗುವ ಸದ್ದು ಕೇಳಿಸುತ್ತಿತ್ತು. ರಾಕ್ಷಸರಲ್ಲಿ ಹಲವರು ಜಪನಿರತರಾಗಿದ್ದರು. ಕೆಲವರು ಮಂತ್ರ ಪಠಣವನ್ನು ಮಾಡುತ್ತಿದ್ದರು. ಇನ್ನು ಕೆಲವರು ಸ್ವಾಧ್ಯಾಯ ತತ್ಪರರಾಗಿದ್ದರು. ಕೆಲವರು ರಾವಣನ ಸ್ತೋತ್ರವನ್ನು ಗರ್ಜಿಸುವಂತೆ ಹಾಡುತ್ತಿದ್ದರು. ಮಾರ್ಗಗಳಲ್ಲಿ ಕಾವಲಿನಲ್ಲಿ ರಾಕ್ಷಸರು ನಿಂತಿದ್ದರು. ರಾಕ್ಷಸರಲ್ಲಿ ಜಟಾಧಾರಿಗಳಾಗಿ ಮುಂಡನ ಮಾಡಿಕೊಂಡವರೂ ಗೋಚರ್ಮವನ್ನು ತೊಟ್ಟವರೂ ಇದ್ದರು. ಕೆಲವರು ದರ್ಬೆಯ ಕಟ್ಟುಗಳನ್ನು ಹಿಡಿದುಕೊಂಡಿದ್ದರೆ ಇನ್ನು ಕೆಲವರು ಶತ್ರು ಸಂಹಾರ ಹೋಮವನ್ನು ಮಾಡುತ್ತಿದ್ದರು. ಆಯುಧ ಪಾಣಿಗಳೂ ಅಲ್ಲಿದ್ದರು. ಕೆಲವರು ಒಕ್ಕಣ್ಣಾದರೆ ಮತ್ತೆ ಕೆಲವರು ಒಕ್ಕಿವಿಗಳಾಗಿದ್ದರು. ಕೆಲವರಿಗಂತೂ 2ಕ್ಕಿಂತ ಹೆಚ್ಚು ಕಿವಿಗಳಿದ್ದವು. ಜೋಲು ಮೋರೆಯವರು, ಜೋಲು ಹೊಟ್ಟೆಯವರೂ ಇದ್ದರು. ಭಯಾನಕ ರೂಪದವರು, ಸೊಟ್ಟ ಮೊಗದವರು, ಅಷ್ಟಾವಕ್ರರು, ಕುಳ್ಳರು, ದೀರ್ಘದೇಹಿಗಳು, ದಪ್ಪದವರು, ಸಣಕಲರೂ ಅಲ್ಲಿದ್ದರು. ಹೆಚ್ಚು ಉದ್ದ ಇಲ್ಲದವರು, ಹೆಚ್ಚು ಕುಳ್ಳರೂ ಅಲ್ಲದವರು, ಹೆಚ್ಚು ಬೆಳ್ಳಗೂ ಹೆಚ್ಚು ಕರ್ರಗೂ ಅಲ್ಲದವರು, ವಿರೂಪರು, ಬಹುರೂಪರು, ಸುಂದರರು, ತೇಜಸ್ವಿಗಳೂ ಇದ್ದರು. ಮಾಲೆಗಳಿಂದ, ಆಭರಣಗಳಿಂದ, ವಿವಿಧ ವೇಷಗಳಿಂದ ಭೂಷಿತರು ಅಲ್ಲಿದ್ದರು. ಹನುಮಂತನು ರಾವಣನ ಅಂತಃಪುರದ ಸನಿಹ ಹೋದನು. ಅದರ ಸುತ್ತಲೂ ಕಂದಕವಿತ್ತು. ಅದರ ನೀರಿನಲ್ಲಿ ಅರಳಿದ ತಾವರೆಗಳಿದ್ದವು. ಅಲ್ಲಿ ಲಕ್ಷಗಟ್ಟಲೆ ಕಾವಲುಗಾರರಿದ್ದರು. ಆ ಕಂದಕದಾಚೆ ವಿಶಾಲವಾದ ಬಯಲು ಇತ್ತು. ಅಲ್ಲಿ ಆನೆ, ಕುದುರೆಗಳಿದ್ದವು. ಅವುಗಳ ಘೀಂಕಾರ ಹೇಷಾರವಗಳು ಕೇಳಿಸುತ್ತಿದ್ದವು. ರಥ ಮತ್ತಿತರ ವಾಹನಗಳು ಅಲ್ಲಿ ತುಂಬಿಕೊಂಡಿದ್ದವು. ಬಾಗಿಲ ಬಳಿ 4 ದಂತಗಳ ಬಿಳಿ ಆನೆಗಳು ನಿಂತಿದ್ದವು. ಇಂತಹ ವೈಭವೋಪೇತವಾದ ರಾವಣನ ಅಂತಃಪುರವನ್ನು ಹನುಮಂತನು ಗುಟ್ಟಾಗಿ ಹೊಕ್ಕನು. ಹನುಮಂತನು ರಾವಣನ ಅಂತಃಪುರದ ಬಳಿಗೆ ಹೋದಾಗ ಚಂದ್ರನು ಆಕಾಶದ ಮಧ್ಯಕ್ಕೆ ಬಂದಿದ್ದನು. ಅದು ನಟ್ಟಿರುಳು. ಆಗ ಆಕಾಶವು ಶುಭ್ರವಾಗಿತ್ತು. ಚಂದ್ರನೂ ಉಜ್ವಲವಾಗಿ ಬೆಳಗುತ್ತಿದ್ದನು. ತಂತ್ರಿ ವಾದ್ಯಗಳ ಇಂಪಾದ ನಾದ ಕೇಳಿಸುತ್ತಿತ್ತು. ನಾರಿಯರೆಲ್ಲರೂ ತಮ್ಮ ತಮ್ಮ ಪತಿಗಳೊಡನೆ ಶಾಂತವಾಗಿ ನಿದ್ರಿಸುತ್ತಿದ್ದರು. ಕೆಲವು ರಕ್ಕಸರು ಮಾತ್ರ ಭೀಕರ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು. ಕೆಲವರು ಪರಸ್ಪರ ಬೈದಾಡಿಕೊಳ್ಳುತ್ತಿದ್ದರು. ಕೆಲವರು ತೋಳುಗಳನ್ನು ಕುಣಿಸುತ್ತಿದ್ದರು. ಕೆಲವರು ಅಮಲಿನಿಂದ ಹುಚ್ಚರಾಗಿದ್ದರು. ವಿಚಿತ್ರ ರೂಪದ ಬಿಲ್ಲುಗಳನ್ನು ಎತ್ತಿ ಹಿಡಿದು ಶೌರ್ಯ ಪ್ರದರ್ಶನ ಮಾಡುತ್ತಿದ್ದರು. ಕೆಲವು ಮಹಿಳೆಯರು ಹರಟೆಗಳಲ್ಲಿ ಮಗ್ನರಾಗಿದ್ದರು. ಕೆಲವರು ನಗುತ್ತಿದ್ದರು. ಇನ್ನು ಕೆಲವರು ಸಿಟ್ಟಿನಿಂದ ನಿಟ್ಟುಸಿರು ಬಿಡುತ್ತಿದ್ದರು. ಕೆಲವು ರಾಕ್ಷಸರು ಬುದ್ಧಿವಂತರಾಗಿದ್ದರು. ಅವರ ಹೆಸರುಗಳೂ ಸುಂದರವಾಗಿದ್ದವು. ಹಾಗೆ ಕೆಲವು ಶ್ರದ್ಧಾಳುಗಳಿದ್ದರು. ಅವರನ್ನು ಕಂಡು ಹನುಮಂತನಿಗೆ ಸಂತೋಷವಾಯಿತು. ಶೀಲವತಿಯರಾದ ಕೆಲವು ಮಹಿಳೆಯರು ತಮ್ಮ ಗಂಡಂದಿರ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದರು. ಧರ್ಮಶೀಲೆಯರಿದ್ದಂತೆ ಕಾಮೋನ್ಮತ್ತೆಯರೂ ಅಲ್ಲಿದ್ದರು. ಈ ಎಲ್ಲ ಮಹಿಳೆಯರ ಮಧ್ಯದಲ್ಲಿ ಸೀತೆ ಎಲ್ಲಿರುವಳೋ ಎಂದು ಹನುಮಂತನು ಪರಿಶೀಲಿಸಿದನು. ಆದರೆ ಕುಲೀನೆಯಾದ ರಾಜಪುತ್ರಿಯಾದ ರಾಮನ ವಿರಹದಿಂದ ಬೆಂದ ಸೀತೆಯು ಮಾತ್ರ ಅಲ್ಲಿ ಕಾಣಿಸಲಿಲ್ಲ. ಇದರಿಂದ ಹನುಮಂತನು ದಿಗ್ಮೂಢನಾದನು. ಹೀಗೆ ಭವನಗಳಿಂದ ಭವನಗಳಿಗೆ ಅಲೆದಾಡುತ್ತಾ ಹನುಮಂತನು ರಾವಣನ ಸೌಧದ ಬಳಿಗೆ ತಲುಪಿದನು. ಅದರ ಸುತ್ತಲೂ ಪ್ರಾಕಾರವಿತ್ತು. ಅದು ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿತ್ತು. ರಾಕ್ಷಸರು ಅದನ್ನು ಕಾಯುತ್ತಿದ್ದರು. ಆ ಭವನದಲ್ಲಿ ಅಲಂಕೃತವಾದ ವಿಚಿತ್ರ ಕಕ್ಷೆಗಳಿದ್ದವು. ಪ್ರಾಕಾರದ ಹೊರಗೆ ಆನೆಗಳ ಮೇಲೆ, ಕುದುರೆಗಳ ಮೇಲೆ, ರಥದಲ್ಲಿ ಕುಳಿತ ಕಾವಲುಗಾರರು ಅತ್ತಿತ್ತ ತಿರುಗಾಡುತ್ತಿದ್ದರು. ಆ ಭವನದ ಒಳಗೆ ರತ್ನಖಚಿತ ಸ್ವರ್ಣ ರಜತ ಆಸನಗಳಿದ್ದವು. ಅಲ್ಲಿ ಸ್ತ್ರೀಯರ ಗುಂಪೇ ಇತ್ತು. ನಾನಾ ಬಗೆಯ ಸುಗಂಧಗಳು ಅಲ್ಲಿ ಹರಡಿತ್ತು. ವಿವಿಧ ವಾದ್ಯಗಳ ಮೃದುಧ್ವನಿ ಅಲ್ಲಿ ತುಂಬಿತ್ತು. ಅಂತಹ ಲಂಕೆಗೆ ಅಲಂಕಾರಪ್ರಾಯವಾದ ರಾವಣನ ಭವನವು ಹನುಮಂತನ ಮೆಚ್ಚುಗೆಗೂ ಪಾತ್ರವಾಯಿತು. ಆದರೆ ಅದನ್ನು ಹೊಕ್ಕು ಪರಿಶೀಲಿಸುವ ಮುನ್ನ ಅದರ ಅಕ್ಕಪಕ್ಕದ ಭವನಗಳಲ್ಲಿ ಸೀತಾನ್ವೇಷಣೆಗೆ ತೊಡಗಿದನು. ರಾಕ್ಷಸರ ಮನೆಯಿಂದ ಮನೆಗೆ, ಉದ್ಯಾನದಿಂದ ಉದ್ಯಾನವನಕ್ಕೆ ಹನುಮಂತನು ಹೋದನು. ಅತಿ ವೇಗವಾಗಿ ರಾವಣನ ಮಂತ್ರಿಯಾದ ಪ್ರಹಸ್ತನ ಮನೆಯೊಳಗೆ ಇಣುಕಿ ಅಲ್ಲಿಂದ ರಾವಣನ ಮಲತಮ್ಮನಾದ ಮಹಾಪಾರ್ಶ್ವನ ಮನೆಗೆ ಜಿಗಿದನು. ಅಲ್ಲಿಂದ ರಾವಣನ ತಮ್ಮನೂ ಭಯಂಕರನೂ ಆದ ಕುಂಭಕರ್ಣನ ಮನೆಗೆ ಹೋಗಿ ರಾವಣನ ಇನ್ನೊಬ್ಬ ತಮ್ಮನಾದ ಸಾತ್ವಿಕ ಸ್ವಭಾವದ ವಿಭೀಷಣನ ಮನೆಗೆ ನೆಗೆದನು. ಅಲ್ಲಿಂದ ರಾವಣನ ಮತ್ತೊಬ್ಬ ಮಲತಮ್ಮನಾದ ಮಹೋದರನ ಮನೆಗೆ, ಅಲ್ಲಿಂದ ಸೇನಾಪತಿಯಾದ ವಿರೂಪಾಕ್ಷನ ಮನೆಗೆ, ಅಲ್ಲಿಂದ ವಿದ್ಯುಜ್ಜಿಹ್ವನೆಂಬ ರಾಕ್ಷಸನ ಮನೆಗೆ, ಮತ್ತೆ ಅಲ್ಲಿಂದ ವಿದ್ಯುನ್ಮಾಲಿಯ ಮನೆಗೆ, ಮುಂದೆ ವಜ್ರದಂಷ್ಟ್ರ, ಶುಕ, ಸಾರಣರ ಮನೆಗಳಿಗೆ ಹೋಗಿ ನೋಡಿದನು. ಅಲ್ಲಿಂದ ರಾವಣನ ಮಗನಾದ ಇಂದ್ರಜಿತ್ ಮನೆಗೆ ಹೋದನು. ಹೀಗೆ ಅನೇಕ ರಾಕ್ಷಸರ ಮನೆಗಳನ್ನು ಹೊಕ್ಕು ನೋಡಿದ ಹನುಮಂತನು ಕೊನೆಗೂ ರಾವಣನ ಅಂತಃಪುರಕ್ಕೆ ಪ್ರವೇಶಿಸಿದನು. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ. ಜೈ ಶ್ರೀರಾಮ್.
ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.